ಆಯುಷ್ಯಿಲ್ಲ ಅದಕ್ಕೆ ಇಷ್ಟ ವರ್ಷ ಅಂತಿಲ್ಲ. ಅದು 500 ವರ್ಷ ಹೋಗ್ಬೋದು, 1000 ವರ್ಷನೂ ಹೋಗ್ಬೋದು. ಬಾಗಿಲು ಅವತ್ತಿನ ಖರೀದಿ ಹೆಂಗೈತಂದ್ರ ದಂಡಲ್ಲಿ ಹೋಗಿ ನಾಟ ತೊಗೊಂಡ್ಬಿಡದ್ರಿ, ಕಂಬ ರೆಡಿ ಮಾಡ್ಸ್ಕೊಂಡ್ ಬಂದಾರಿ ಅವತ್ತಿನ ಹಿರಿಯರು. ಒಂದು ಮನೆಗೆ 103 ಕಂಬ, 12 ಮಡ ಅಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದೊಂದು ದೊಡ್ಡ ಕಲ್ಗಳು ಬಂದಾರಿ. ಎತ್ತಿನ ಮಂಡಿನೊಳಗ ತಂದು ಅವ್ರ ಹೇಳಿ ಹೋಗಿದ್ರು. ಫಸ್ಟ್ ಟ್ರ್ಯಾಕ್ಟರ್ ನಮ್ಮ ಸಾವುಕಾರದ ಇರೋದು ಅವಾಗ. 20 ಮಂದಿಗೆ ಊಟಕ್ಕೆ ರೆಡಿ ಮಾಡ್ಬೇಕಿಲ್ಲ. ಅವತ್ತಿನ ಟೈಮ್ನಾಗ ಅದು ಸಂಗಟಿ ಮಾಡೋದು. ಅವತ್ತಿನ ಕುಡುಗೋಲು ಹಾಕಕ್ಕಂತ ಮಾಡ್ಯಾರ ಇದನ್ನ. ನೀರ್ ತರವ್ರಿ ಹಿಂದ 20 ದನಕ್ಕ, ಆಮೇಲೆ 20 ಮಂದಿ ಆಳಿಗೆ. ಅಷ್ಟು ನೀರು ಬಾವಿಲಿದ್ರೆ ಹೊರಬೇಕ್ರಿ. ಇಲ್ಲೇ ತೋಟ ಐತಿ, ಒಂದ್ 60-70 ಎಕರೆ ಜಮೀನ್ ಐತಿ. 2 ಮಂದಿ ತನ್ರಿ ಇವ್ರು. ಇನ್ನೊಂದು ಆಕಡೆ ಐತಿ. ಇವ್ರೊಂದು 60-70 ಎಕರೆ ಜಮೀನು, 100-150 ಎಕರೆ ಜಮೀನ್ ಇವ್ರದ್ದು. ಒಂದು 30 ದನ ಇರ್ತಿದ್ವಿ ನಾವು. ಎಷ್ಟು ರೊಟ್ಟಿ ಮಾಡ್ತಿದ್ರು ನೀವು? ಜಗ್ ಮಂದಿ ಉಣ್ಣಾರು, ಒಂದು ದೊಡ್ಡದೊಂದು ಆ ಪುಟ್ಟಿ ಮಾಡ್ತಿದ್ವಿ. ಇಲ್ಲ ಅದು ರೊಟ್ಟಿ ಎಣಸ್ಬಾರ್ದಂತ ಬೈತಿದ್ರು. ರೊಟ್ಟಿ ಎಣಸ್ಬಾರ್ದು, ಒಂದು ಇಂಥ ಪುಟ್ಟಿ. ಇದ್ರೊಳಗೆ ರೊಕ್ಕ ಇಡಾರ ಅವಾಗಿನ ಕಾಲದಾಗ. ಏನ್ರ ತರಕ್ ಹೋದ್ರ ಇದ್ರೊಳಗೆ ಇಟ್ಕೊಂಡು ಯಾರು ಬಡಿತಾರ ಕಸ್ಕೊಂತಾರ ಅನ್ನೋದು. ಈಗ ಅವಾಗ ಎಲ್ಲಿ ಬ್ಯಾಂಕ್ ಹೋಗ್ಬೇಕು, ಆ ಅಜ್ಜಾರು ಇವನ್ನ ಇದ್ರ ರೊಕ್ಕ ಇಟ್ಕೊಂಡು ನಡಕಟ್ಕೊಂಡು ಮೇಲೆ ಹೊಲಿ ಉಟ್ಟು. ಅವ 100 ನೋಟು 1000 ನೋಟು ಎಲ್ಲಿ ಬರ್ಬೇಕ್ರಿ ಅವಾಗ. ಅದ್ರೊಳಗೆ ಒಂಕಿ ತೊಗೊಂಡು ಹಿಂಗೆ ಹೇಳ್ಕೊಳ್ಳೋರು. ಬಂಗಾರ ಸಾಮಾನು ಇಟ್ರೆ ನಮ್ಮ ಅಜ್ಜಿ ಮನೆಗೆಲ್ಲ ನೋಡ್ತಾ ಇದ್ವಿ. ಅವಾಗ ಹಳೆ ಮನೆಗಳು ಇದ್ವು. ಮಡಿಗೆ ಮನೆಯಲ್ಲಿ ಏನೇನಿರುತ್ತೆ ಒಳಗಡೆ ಅಂತ ನಿಮ್ಗೆ ತೋರ್ಸಕ್ಕೆ ಬರ್ತಾ ಇದ್ದೀನಿ. ನಿಂಗಪ್ಪ ಅಣ್ಣವರಿದ್ದಾರೆ, ಅವ್ರು ಕರ್ಕೊಂಬಂದ್ರು. ಸರ್ ನಿಮ್ಮ ಹೆಸರು? ರಾಜು ಅಂತ ಹೇಳಿ. ರಾಜು. ಹಾಂ, ಅಜ್ಜವ್ರು ಕಟ್ಸಿರೋದು. ನೋಡಿ ಸ್ನೇಹಿತರೆ, ಅಜ್ಜವ್ರು ಕಟ್ಸಿರೋ ಮನೆ. ಇದು 75 ವರ್ಷ ಸರ್. 75 ವರ್ಷ. ಇದು ಇನ್ನೂ ಎಷ್ಟು ವರ್ಷ ಬರ್ಬೋದ್ರಿ ಹಿಂಗ? ಆಯುಷ್ಯಿಲ್ಲ ಅದಕ್ಕೆ ಇಷ್ಟ ವರ್ಷ ಅಂತಿಲ್ಲ. ಅದು 500 ವರ್ಷ ಹೋಗ್ಬೋದು, 1000 ವರ್ಷನೂ ಹೋಗ್ಬೋದು. ಬಟ್ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಯುಷ್ಯನೇ ಇಲ್ಲ. 500 ವರ್ಷ 1000 ವರ್ಷನೂ ಹೋಗ್ಬೋದು. ಏನು ನೀರು ಸೋರ್ಲಾರ್ದಂಗಿದ್ರ 1000 ವರ್ಷನೂ ಹೋಗ್ಬೋದು. ಇದಕ್ಕೆ ಏನು ಡ್ಯಾಮೇಜ್ ಆಗಂಗಿಲ್ಲ. ಹೆಂಗೈತಿ ಹಿಂಗೆ ಇರೈತಿ. ಸಾಗವಾನಿ ಕರ್ಮೆತಿ ಕಟ್ಟಿಗೆ. ಮನೆ ಎಂಟ್ರೆನ್ಸ್ ನಮ್ಮ ಮುರುಗಪ್ಪ ತಾತ ಅವರ ಫೋಟೋ ಇದೆ. ಮತ್ತೆ ಈ ಕಡೆ ನೆಹರು ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಫೋಟೋ ಎಂಟ್ರೆನ್ಸ್ ಹಾಕಿದ್ದಾರೆ. ಮನೆ ಒಳಗಡೆ ಹೋಗೋಣ ಬನ್ನಿ. ಈ ಮನೆ ಬಾಗಿಲು ನೋಡಿದ್ರೆ ಒಂಥರ ಅಬ್ಬಬ್ಬ. ಈ ಡಿಸೈನ್ಗೆ ಎಲ್ಲದಕ್ಕೆ ಏನು ಮಾಡ್ತಾರೆ? ಕೈಲೇ ಮಾಡಿದ್ದ? ಕೈಲೇ ಮಾಡಿದ್ದೆ ಸರ್. ಕೈಲೇ ಮಾಡಿದ್ದೆ. ಇಲ್ಲೇ ನಮ್ಮೂರರ ಯಚರಪ್ಪ ಬಡಿಗೆರ್ ಅಂತ ಹೇಳ್ರಿ. ಇದು ಸಾಗವಾನಿ ಕಟ್ಟಿಗೆ. ಸ್ವಲ್ಪ ಆಯಿಲ್ ಹಚ್ಕೊಂತ ಅದಾರಲ್ರಿ, ಅದಕ್ಕೆ ಈ ಕಲರ್ ಬಂದೈತಿ. ಬಾಗಿಲು 4 ಇಂಚ್ ಐತಿ. ಇಲ್ಲೇ ನಮ್ಮಲ್ಲೇ ಯಚರಪ್ಪ ಬಡಿಗೆರ್ ಅಂತ ಹೇಳ್ರಿ. ಇಲ್ಲೇ ಲೋಕಲ್ ರೀ. 75 ವರ್ಷ ಆಗೈತ್ರಿ ಅದನ್ನ. 103. 103. ಕಂಬ ಎಲ್ಲಿ ತಗೊಂಡಿದ್ರಂತ? ಇದು ಎಲ್ಲ ಇದು ನಾಟ ಅಂದ್ರ ದಾಂಡೇಲಿ ಹೋಗಿ ಅವತ್ತಿನ ಖರೀದಿ ಹೆಂಗೈತಂದ್ರ ದಾಂಡೇಲಿ ಹೋಗಿ ನಾಟ ತೊಗೊಂಡ್ಬಿಡದ್ರಿ. ಬಡ್ಡಿನ ತೊಗೊಂಡು ಅಲ್ಲೇ ಹುಬ್ಳಿ ಒಳಗ ಹೋಗಿ ಅಲ್ಲೇ ಕಟಾವ್ ಮಾಡ್ಸ್ಕೊಂಡು ಕಂಬ ರೆಡಿ ಮಾಡ್ಸ್ಕೊಂಡ್ ಬಂದಾರಿ ಅವತ್ತಿನ ಹಿರಿಯರು. ಒಂದು ಮನೆಗೆ 103 ಕಂಬ. ಬಲಕ್ಕಿದ್ರ ಮನಿ ಏರ್ತೈತ್ರಿ. ರೈತಕ್ಕೆ ಮೇಲ್ ಬೆಳವಣಿಗೆ ಹೋಗುತ್ತೆ. ಎಡಕ್ಕಿದ್ರ ಸ್ವಲ್ಪ ದಿವ್ಸಕ್ಕೆ ನಿಂತು ಹೋಗ್ಬಿಡ್ತೈತೆ ಅಂತಂದು ಅವತ್ತಿನ ಹಿರಿಯರು ತಲೆ ಒಳಗಿದ್ದು ಬರುತ್ತಲೇ ರೈಟ್ ಸೈಡ್ಗೆ ಹಸು ಕಟ್ಟಬೇಕು. ಚಲೋ ಶಾಣೆ ಬಡಿಗೆರು ಇದ್ರೆ ಇದನ್ನ ಮಾಡೋದು ರೈಟ್ ಸೈಡ್ಗೆ. ಕಟ್ಟಿಗೆ. ಅದೆಲ್ಲ ಮನೆ ಹಳೆ ಮನೆ. ಅದು 2 ಸೈಡ್ ಹಕ್ಕಿರಿ ಇದು. ಗ್ವಾಲ್ದಿ. ಈ ಕಡೆ ಇದು ಆ ಕಡೆ ಇಜ್ಜು 10 ಮೇವು ಹಾಕ್ತೈತಿ. ಮೇಲೆ ಹಾಕಿಬಿಡೋದು. ಅದ್ರ ಮೇಲೆ ಹಾಕಿಬಿಟ್ರೆ ನಮ್ಗೆ ಯಾವ ಬೇಕಾವ ಕೆಡ್ಕೊಂಡು ಸ್ಟಾಕ್ ಮಾಡಿಬಿಡೋದು. ಇಲ್ಲ, ಒಂದು ನೆರಕೋಲ್ ಅಂತ ಇರ್ತೈತ್ರಿ, ಅದನ್ನ ಹಾಕಿ ಹಿಂಗೆ ಜಗ್ಗಿ ಬಿಡೋದು. ಜಗ್ಗಿ ಬಿಟ್ರೆ ಸೀದಾ ಬಿದ್ದು ಬಿಡ್ತೈತಿ. ಗೋಲ್ದಾಗ ಬಿದ್ದು ಬಿಡ್ತೈತ್ರಿ ಮೈತಾವ. ಒಂದು 6 ಕಿಲೋಮೀಟ್ರ್ ಐತ್ರಿ ಒಂದು ಹತ್ಲಗಿರಿ ಅಂತೇಳಿ. ಈ ಬಂಡಿ ಅಲ್ಲಿ ಸಿಗತೈತ್ರಿ. ಇದು ಹತ್ಲಗಿರಿ ಕಲ್ಲು ಅಂತಾರೆ ಇದಕ್ಕೆ. ಕಲ್ಲು ಹೆಸರು ಹತ್ಲಗಿರಿ ಕಲ್ಲು. ನಿಮ್ಮಲ್ಲಿ ಬಂದ್ರ ಬಂಡಿ ಹರ್ಲಾಪುರ ಕಲ್ಲು ಹೆಸರು ಬೇರೆ ಏನಿಲ್ಲ. ತೊಗೊಂಬಂದು ಬಂಡಿ ಹಾಕಿ ಬಂಡಿನ ರೀ. 12 ಫೂಟಿನ ಒಂದೊಂದು ಹಾಕ್ಯಾರ ನೋಡ್ರಿ. ಬಂಡಿ ಒಳಗೆ ಇಲ್ಲೇ ಐತಿ ನೋಡ್ರಿ. ಇಲ್ಲೇ ಐತಿ ನೋಡ್ರಿ. ಇಲ್ಲಿ 12 ಮೊಳದ್ದು. 12 ಮೊಳ ಇಷ್ಟು ಲಾಂಗ್. 12 ಮೊಳ ಅಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದೊಂದು ದೊಡ್ಡ ಕಲ್ಲುಗಳು. ದೊಡ್ಡದು. 4-5 ಇಂಚ್ ಪಿಂಡ ತಗೊಂಬಂದಾರ್ರಿ. ಎತ್ತಿನ ಮಂಡಿನೊಳಗೆ ತಂದು ಅವ್ರ ಹೇಳಿ ಹೋಗಿತಾರೆ. ಏನಿದ್ದಿಲ್ಲ. ಫಸ್ಟ್ ಟ್ರ್ಯಾಕ್ಟ್ರು ನಮ್ಮ ಸಾವುಕಾರದ ಇರೋದು ಅವಾಗ ನಮ್ಮೂರಾಗ. ಅವಾಗ ಇವ್ರದೇ ಇರೋದು. ಆದರೆ ಅವ್ರ ಕಲ್ಲು ತರೋರು ಮಾತ್ರ ಅವರೇ ತಂದು ಹಾಕ್ತಿದ್ರು. ನಾವು ನಮ್ಮನ್ನ ಯಾರನ್ನೂ ಹಚ್ತಿದ್ದಿಲ್ಲ ಅವರು. ಈಗೇನು ಬೀಸ್ತಾರೆ, ಹೊಡಿತಾರೆ. ಬೇಳೆ ಇವತ್ತಿಗೆ ಹೊಡಿತಾರೆ. ಕಡ್ಲಿ ಬೇಳೆ. ಇದು ಕಿಚನ್ ರೀ. ಇದು
ಅದು ಕಾಯಂ ಅಲ್ಲೇ ನೀರು ಕಸೋದ್ರಿ ಅದು. ಅದು ನೀರು ಬೆಚ್ಚಗಿರೋದೇ ರೀ ಮನೆಯೊಳಗೆ ಯಾವಾಗಲೂ. ಅವಾಗ ದೊಡ್ಡ ಕಂತ್ರಿ ಒಂದು, ಯಾಕಂದ್ರೆ ಇವತ್ತು ಲೇಬರ್ ಇಲ್ಲದಕ್ಕೆ ಎಲ್ಲ ಹೊಲನ ಟ್ರ್ಯಾಕ್ಟರ್ ಮೇಲೆ ಮಾಡಕತ್ತಾರ. ಅವಾಗ 5 ಆಳು ಜೀತದ ಆಳು ಇಲ್ಲೇ ಕಾಯಂ 20 ಮಂದಿಗೆ ಊಟಕ್ಕೆ ರೆಡಿ ಮಾಡ್ಬೇಕು, ಇಲ್ಲಿ ಊಟ ರೆಡಿ ಮಾಡ್ಬೇಕು. ಅವತ್ತಿನ ಟೈಮ್ನಾಗ ಅದು ಸಂಗಟಿ ಮಾಡೋದು, ಹಾಂ ನುಚ್ಚು ಮಾಡೋದು, ಹಾಂ ಹಿರಿಯರು ಆ ಟೈಪ್ ಇದ್ರು. ಬೀಸೋದು, ನುಚ್ಚು ಮಾಡೋದು ಇಂಥದ್ದು. ಮತ್ತು ಆಳಿಗೆಲ್ಲ ಊಟ, ಮತ್ತು ಅವರು ಇಲ್ಲೇ ಊಟ ಮಾಡೋದು. ಹಾಂ ಸಂಗಟಿ ಮಾಡ್ತಿದ್ರು. ಹಾಂ ರೀ. ನಮ್ಗೆ ಅಡುಗೆ ಬೇಕಾಗುತ್ತೆ ಎಲ್ಲ ಸಾಮಾನುಗಳು, ಬೇಳೆಕಾಳುಗಳು, ಶೇಂಗಾ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡ ಒಲೆ ಇದು 1, 2, 3 ಒಲೆ ಇರೋವಂಥದ್ದು. ಆ್ಯಂಡ್ ದೊಡ್ಡ ಒಂದು ಪಾತ್ರೆ ಬಿಸಿನೀರಿಗೆ. ಇವಾಗೆಲ್ಲ ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕೆ ನೀರು ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಸಂಗಟಿ ಮಾಡ್ತಿದ್ರು ಭಾಳ ಜನ, 15-20 ಜನಕ್ಕೆ 25 ಜನಕ್ಕೆ ಊಟ ಮಾಡೋವಂಥದ್ದು ದೊಡ್ಡದು. ಇವಾಗ ದೇವರ ಮನೆಗೆ ಹೋಗೋಣ. ದೇವ್ರ ಕೋಣೆ ಅಂತ ಕೂಡ ಅಂತಾರೆ ಜನ. ಬನ್ನಿ ಸ್ನೇಹಿತರೆ, ವೀರಭದ್ರೇಶ್ವರ ಒಂದು ಮೂರ್ತಿ ಇದೆ, ಎಲ್ಲ ದೇವರ ಪೂಜೆ ಮಾಡ್ತಾರೆ. ಓಕೆ, ಚೆನ್ನಾಗಿ. ಕುಡುಗೋಲು ಏನೋ ಜಗ್ಗಿ ಹಾಕ್ಬಿಟ್ಟಿದ್ದಾರೆ. ಅವತ್ತಿನ ಹಿರಿಯರು ನೋಡ್ರಿ, ಇದೆಲ್ಲ ಹಳೆ ಕಾಲದಾಗ ಕುಡುಗೋಲು ಹಾಕಕ್ಕೆ ಮಾಡ್ಯಾರ. ಇದೆಲ್ಲ ಅವತ್ತಿನ ಕುಡುಗೋಲು ಹಾಕಕ್ಕಂತ ಮಾಡ್ಯಾರ. ಇದನ್ನ ಇವತ್ತಿನ ಕಾಲಕ್ಕೆ ನಾವು ಸುಮ್ಮನೆ ಅಷ್ಟೇ ಹಾಕಿಟ್ಟಿವಿ. ಹಾಂ ಮಿಷನ್ ಬಂದವು, ಇವು ಎಲ್ಲ ಹಿರಿಯರು ಮಾಡಿಟ್ಟಿದ್ವು, ಹಂಗೆ ಇಟ್ಟಿದ್ದೀವಿ ರೀ. ಹಾಂ ಇದು ಕಸ ಕೀಳುದು, ಇದು ಕುಡುಗೋಲು. ಮುಂಗಾರು ಮೇವು ಕೊಯ್ಯೋದು, ನೀರು ತರವ್ರಿ. ಹಿಂದ ಬಾವಿ ನೀರು ಇವ್ರದ ಬಾವಿ ಇದೆ. ಹಾಂ ರೀ, ಗ್ರಿಪ್ ಹಾಂ ಇವ್ರದೇ ಬಾವಿ, ಸ್ವಂತ ಬಾವಿ ಒಳಗನ ಇಡೇ ಇಲ್ಲಿ ಒಂದು 200-300-200 ಮನೆ ತನಕ ನೀರು ಇವ್ರ ಬಾವಿಲೇ ಡೈಲಿ ತಮ್ಮಂದಿಂದ ಮುಂದೆ ಕೆಲಸ. ಅವಾಗೆಲ್ಲ ನಲ್ಲಿ ಏನಿದ್ದಿಲ್ಲ. ಎಷ್ಟು 100 ಪಟ್ರಿಂಗ್ ಇಳಿಬೇಕು, ಹತ್ಬೇಕು. 100 ಪಟ್ರಿಂಗ್ ಇಳಿದ ಹತ್ಬೇಕು. ಹಾಂ 20 ದನಕ್ಕೆ, ಆಮೇಲೆ 20 ಮಂದಿ ಆಳಿಗೆ ಮನೆಯವ್ರಿಗೆ ಕೂಡ ಅಷ್ಟು ನೀರು ಬಾವಿಲಿದ್ರೆ ಹೊರಬೇಕ್ರಿ. ಇಲ್ಲೇ ತೋಟ ಐತಿ, ಅಲ್ಲಿದ್ರೆ ತರಬೇಕು. ನೀರು ತಂದು ಹಾಕಿ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಕಮ್ತ ಹೊಲಕ್ಕೆ ಹೋಗ್ಬೇಕು ಅವಾಗ ಹಿರಿಯರು. ಹಾಂ ರೀ, ಅದು ಹಿಂದ್ಲಿದ್ರ ಪದ್ಧತಿ ಬಂದೈತ್ರಿ. ಹಂಗೆ ಆ ಪದ್ಧತಿ ಒಳಗನ ಹೊಂಟೈತಿ ಕಮ್ತಿನ, ಏನು ಎತ್ತಿಲ್ಲ. ಹಾಂ ಸಂಗಟಿ ಅವೆಲ್ಲ ಹಿಂದಿಲ್ಲ. ಸಂಗಟಿಗೆ ಸಾರು ಮಾಡೋದು. ಹಾಂ ಎಚ್ಚರಪ್ಪ ಬಡಿಗೇರ್ ಅವರು ಈ ಮನೆ ಬಿಲ್ಡ್ ಮಾಡಿದ್ದು, ಕಾರ್ಪೊರೇಟರು. ತುಂಬ ಮನೆ ಮಾಡಿದ್ದಾರೆ ಅವರು ಈ ಲಕ್ಕೊಂಡ್ಯಾಗ. ಯಾವ ವರ್ಷ ಮಾಡಿರಿ ಅಮ್ಮ ಮನೆ? ಇದು 69ರಾಗ ನಮ್ಮ ಮ್ಯಾರೇಜ್ ಆಗೈತಿ ರೀ. ಅದಕ್ಕಿಂತ ಮುಂಚಿತವಾಗೈತಿ ನೋಡಿ. ಇದು 1969 ಮದುವೆ. ಅದನ್ನೇ ಮನೆ ಓಪ್ಲಿಂಗ್ ಮಾಡಿ ಮದುವೆ ಮಾಡಿ. ಹೌದಾ? ಇವಾಗ ಅದೇ ಪದ್ಧತಿ ಬಂದೈತಿ, ಹೊಸ ಮನೆ ಕಟ್ಸಿ ಮದುವೆ ಮಾಡ್ಕೊಳ್ಳೋದು. ಓಪ್ಲಿಂಗ್ ಮಾಡಿ ಮತ್ತೆ ಇದನ್ನ ಮಾಡಿ ಲಗ್ನ ಕಟ್ಸಿದ್ರಂತ. ಮೊದ್ಲಾಗ ಎಷ್ಟು ದಿನ ನನಗೆ ಗೊತ್ತಿಲ್ಲ. ಈಗ ಅವಾಗೆಲ್ಲ ಮನೆ 1 ವರ್ಷ, ಈಗ 6 ತಿಂಗಳಿಗೆ ಆಗ್ತಾವ್ರಿ. ಅವಾಗೆಲ್ಲ 5, 8 ವರ್ಷ ಕಟ್ಟಾರ ಮನೆ. 8 ವರ್ಷ ಬುನಾದಿನ 10 ಫೂಟ್ 15 ಫೂಟ್ ಅದಾವ್ರಿ ಒಂದೊಂದು ಬುನಾದಿ. 15 ಫೂಟ್ 10 ಫೌಂಡೇಶನ್, 10-15 ಫೂಟ್ ಅದಾವು ಫೌಂಡೇಶನ್. ಇವೆಲ್ಲ ಸುತ್ತಲೂ ಗೋಡಿ ಎಲ್ಲ ಅವಾಗೆಲ್ಲ ಸಾಮಾನ್ಯ ಕಟ್ಟಿಲ್ಲ. ಗಚ್ಚರಿ ಅದಲ್ಲ, ಅದು ಅಂದ್ರ ಪೌಡರ್ ಸಿಗತ್ರಿ. ಸುಣ್ಣದ ಬೂದಿ, ಬೆಲ್ಲ ಅದನ್ನ ಹಾಕಿ ಅವಾಗ ಎಲ್ಲ ಸಿಮೆಂಟ್ ಏನಿದ್ದಿಲ್ಲ. ಆ ಗಚ್ಚರಿ ಗಚ್ಚನ 1 ವಾರಗಟ್ಲೆ ಸ್ಟಾಕ್ ಮಾಡಿ, ಅದನ್ನ ತಿಂಗಳಂಗಟ್ಲೆ ಸ್ಟಾಕ್ ಮಾಡ್ರಿ, ಅದನ್ನ ಕಳ್ಯಾಕ್ ಹಾಕಿ ಅದನ್ನ ಹದ ಬಂದ್ಮೇಲೆ ಇದನ್ನ ಮಾಡ್ತಿದ್ರು. ಅದನ್ನ ಪ್ಲಾಸ್ಟರ್ ಮಾಡೋದು. ಹಾಂ ಹರ್ತೇನಪ್ಪ. ಹಾಂ ಇಲ್ಲ, ಹಾಂ ನೋಡಿದ್ದೆ. ನೋಡಿದ್ದೆ. ಹಾಂ ನೋಡಿದ್ದೆ. ಹಾಂ 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 ಒಂದು ಮನೆ ಮಾಡಕ್ಕೆ 8 ವರ್ಷ. 8 ವರ್ಷ. ಹಾಂ ರೀ. ಅವತ್ತು ಮನೆ 3-4 ತಿಂಗಳದಾಗ. ಹಾಂ ಅವರು ಅಷ್ಟು ದೌಡು. ಯಾಕಂದ್ರೆ ಅವರು ಏನು ಮಾಡ್ತಿದ್ರು ಅಂದ್ರೆ, ಮನೆ ದೌಡ್ ಕಟ್ಟಿರಿ ಬಿಗಿ ಆಗಲ್ಲ ಅಂತಿದ್ರು. ಬಿಗಿ ಆಗಲ್ಲ, ಅದು ಒಂದು ತಲೆ ಅವ್ರು ಬಿದ್ದು ಹೋಗ್ಬಿಡ್ತ. ಹಾಂ ಇದು ಎಷ್ಟು ನಮಗೆ ಇನ್ನೂ, ಯಾಕಂದ್ರೆ ಜನ ಕಡಿಮೆ ಆಗ್ಯಾರ ಬೇಕರಿಗೆ. ಯಾಕಂದ್ರೆ ಕಾಜಿ ಕಡಿಮೆ ಮಾಡ್ಯಾರ್ರಿ. ವಯಸ್ಸು ಅದ ರೀ. ಹಾಂ ರೀ, ಇದು ಮಣ್ಣು ಐತ್ರಿ ಮ್ಯಾಗ. ಸ್ಲ್ಯಾಬ್ ಹಾಕ್ಸಿಬಿಟ್ರ ನೀರು ಸೋರ್ಲಿಲ್ಲ ಅಂದ್ರೆ, ಒಟ್ಟ ಬರಲಿಲ್ಲ ಅಂದ್ರೆ ಇದಕ್ಕೆ ಆವಿಷ್ಯನೇ ಇಲ್ರಿ. ಕಟ್ಟಿಗೆ ಆವಿಷ್ಯನೇ ಇಲ್ಲ. ಕಲ್ಲಿಗೆ ಇದಕ್ಕೆ ಏನು ಅವಶ್ಯ ಇಲ್ರಿ. ಕಟ್ಟಿಗೆ ಹಂಗೆ ಇರ್ತೈತಿ. ಇದು ಅದಕ್ಕೆ ಏನಾರು ನಾವು ನೀರು ತಾಕಿದ್ರೆ ಕೆಟ್ಟು ಬಿಡ್ತೈತಿ ಕಟ್ಟಿಗೆ. ಹಾಂ ರೀ, ಅತಿ ನೀರು ಬಡಿಯಾಕತ್ತಂದ್ರೆ ಸ್ವಲ್ಪ ಡ್ಯಾಮೇಜ್ ಬರ್ತೈತಿ.
ಮತ್ತು ಒಳ್ಳೆ ಅದೆಲ್ಲ ಎಣ್ಣೆ ಸ್ವಲ್ಪ ಅದು ಅಗಸಿ ಎಣ್ಣೆ ಅಂತ ಬರ್ತೈತಲ್ರಿ ಅಗಸಿ ಎಣ್ಣೆ ಹಚ್ಬಿಟ್ರೆ ಪ್ಯೂರ್ ಹೊಸ ಕಟ್ಟಿಗೆ ಅದಾಗ್ಬಿಡ್ತೈತಿ ಏನಾಗಲ್ಲ ತುಂಬಾ ತುಂಬಾ ಲೇಟ್ ಆಗಿ ಏನಾದ್ರು ಮಾಡಿದಾಗ ಅದು ತುಂಬಾ ವರ್ಷ ಇರ್ತೈತಿ ಹಂಗಂದ್ರೆ ತುಂಬಾ ಟೈಮ್ ಕೊಟ್ಟು ಮನೆ ಮಾಡಿದಾಗ ಅದು ತುಂಬಾ ವರ್ಷ ಬರ್ತೈತಿ. ಇಲ್ಲ ಇದು ದೊಡ್ಡ ಕಮ್ತ ರೀ ನಮ್ಮೂರಾಗನ ದೊಡ್ಡ ಕಮ್ತ ದೊಡ್ಡ ಮನೆಯಾರ ಇವರು ದೊಡ್ಡ ಮನೆಯಾರ ಅಲ್ಲ ಹೆಸರು ದೊಡ್ಡ ಮನೆಯಾರ ಏನು ಅವೆಲ್ಲ ದೊಡ್ಡ ಕಮ್ತ ಈಗ ಮಾಡೋದಿಲ್ಲದಕ್ಕೆ ಸುಮ್ಮನೆ ಇವ್ರು ಅಷ್ಟ ಅದಾರ ಎಲ್ಲ ಜಾಬ್ಗೆ ಹೋಗ್ಬಿಟ್ರ ಮಕ್ಕಳೆಲ್ಲ. ಇಬ್ರು ನೌಕರಿ ಮಾಡಕ್ ಹೋಗ್ಯಾರೇನ್ರಿ? ಒಳ್ಳೇದು. ಆರ್ಮಿ ಅದಾರ ಸ್ನೇಹಿತರೆ ನೋಡಿ, ಆರ್ಮಿ ಫ್ಯಾಮಿಲಿ ಇದು. ಇವರು ಆರ್ಮಿಗೆ ಹೋದಾರ ರೀ. ಹೌದನ್ರಿ? ಇವ್ರಿಗೆ ಇಲ್ಲಿ ಮಾಡಾರಿಲ್ಲದಕ್ಕೆ ಇಲ್ಲಿ ಅದಾರ. ಇಲ್ಲಿ ಅವ್ರೊಬ್ರು ಹೋಗ್ಬಿಟ್ರ ತಾಯಿ ನೋಡ್ರಿ ಯಾರು ಒಬ್ರು ಇರ್ಲೇಬೇಕು ಒಬ್ರು ಇರ್ಲೇಬೇಕಂತ ಅವತ್ತಿಂದ ಇವ್ರು ಮತ್ತೆಲ್ಲ ನೋಡ್ಕೋಬೇಕಲ್ರಿ. ಆಸ್ತಿ ಐತಿ, ಒಂದ್ 60-70 ಎಕರೆ ಜಮೀನ್ ಐತಿ, 2 ಮನೆ ತನ್ರಿ ಇವ್ರು, ಇನ್ನೊಂದು ಆ ಕಡೆ ಐತಿ. ಇವ್ರೊಂದು 60-70 ಎಕರೆ ಜಮೀನು, ಅವ್ರೊಂದು 60-70 ದೊಡ್ಡ 100-150 ಎಕರೆ ಜಮೀನ್ ಇವ್ರದ್ದು. ಅದೆಲ್ಲ ಮೇಂಟೈನ್ ಮಾಡಕ್ ಒಬ್ರು ಇರ್ಲೇಬೇಕು. ಬರೀ ಕುಂಬಳಕಾಯಿ ರೀ, ಕುಂಬಳಕಾಯಿ ನಮ್ಮ ಧಾರವಾಡ ಡಿಸ್ಟಿಕ್ನಾಗ ಫಸ್ಟ್ ಬೆಳೆಯೋದು ಇವ್ರ ರೀ. ಈ ಸೈಜ್ ಹಾಂ ರೀ, ಬರೇ ಬಂಡಿಲೆ ಗದಗಿಗೆ ಬರೀ ಕುಂಬಳಕಾಯಿ ಇರ್ತಿದ್ರಿ ಇವ್ರು. ಒಂದು ಫುಲ್ ಒಂದು ಮನಿ ಕುಂಬಳಕಾಯಿ ತುಂಬತೈತಿ ರೀ ಇವ್ರದ್ದು. ಆ ಕಡೆ ಮನಿ ಇವ್ರು ದೊಡ್ಡಪ್ಪ ಇರ್ತಾರೆ ಇಲ್ಲಿ. ಹಾಂ ರೀ, ಹಾಂ ಎತ್ತಿಲ್ರಿ ಆ ಟೈಪ್. ನಾವು ಧಾರವಾಡ ಡಿಸ್ಟಿಕ್ನಾಗ ಇವ್ರದ್ದು ಫೇಮಸ್ ರೀ. ಹಾಂ ಇಷ್ಟು ತಪ್ಪ ಒಳಗೆ ಹೊಡೆದ್ರೆ ಹಾಂ ಅಂತಿಂತ ಕುಂಬಳಕಾಯಿ ಬೆಳೆದು ಇವರೆಲ್ಲ ಪ್ರಸಿದ್ಧರೇ ಆಗ್ಯಾರ ಇವ್ರ ಅಜ್ಜಾರೆಲ್ಲ ರೀ. ಏನು ರೀ ಇತ್ತಿತ್ಲಾಗ ಕುಂಬಳಕಾಯಿ ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಇದು ಮಾಡಲ್ಲ. ಹಾಗಾಗಿ ಇವರು ದನಗಳು ಇಲ್ರಿ ಒಂದಿಷ್ಟು ಇಷ್ಟು. ಹಾಂ ರೀ, ಅದು ಒಂದು ಗ್ವಾಲ್ದಿ ಒಂದು ಕಾಯಿ ಇಟ್ರೆ ಒಂದು ತುಂಬಿಡ್ದು. ಹಾಂ ಹಾಂ ಅದಕ್ಕೆ ಫೇಮಸ್ ಇವರು, ಅದಕ್ಕೆ ಭಾರಿ ಫೇಮಸ್. 1 ನಂಬರ್ ಇವ್ರದ್ದು. ಅಲ್ಲಿ ತೋಟ ಐತಿ, ಅದು ಎಲ್ಲ ಗೊಬ್ಬರನ ಕಟ್ಟಿ ಒಳಗೆ ನಿಂದಿರ್ಸಿ ಬಿಡ್ರಿ. ನಿಂದಿರ್ಸಿ ಅದ ನೀರು ನಿಂತು ಬಸ್ತು ಹೋಗ್ಬಿಡ್ದು. ಅದು ಇಷ್ಟು ಫಲವತ್ತಾದ ಮಣ್ಣು ಇರೋದು. ಅದು ಮಣ್ಣು ಏನು ಬೆಳೆದಿ ಏನು ಬಿಟ್ಟು ಎಲ್ಲ ಚೆನ್ನಾಗಿ ಬೆಳಿತಿತ್ತು. ಚೆನ್ನಾಗಿ ಬೆಳಿತಿತ್ತು. ಕುಂಬಳ ಗೊಬ್ಬರನ ಗೊತ್ತಿದ್ದಿಲ್ಲ, ಎಣ್ಣೆ ಗೊಬ್ಬರ ಗೊತ್ತಿಲ್ರಿ. ಗೊಬ್ಬರಗಳು ಹಾಕಿಲ್ಲ ಅಂದ್ರೆ ಬೆಳೆ ಬರಲ್ಲ. ನಾವ ಅದು ಗೊತ್ತೇ ಇದ್ದಿಲ್ಲ, ನಮ್ಗೆ ಗೊಬ್ಬರನ ಗೊತ್ತಿದ್ದಿಲ್ಲ. ಸಾಕಷ್ಟು ಸಗಣಿ ಗೊಬ್ಬರ ಅದರಲ್ಲಿ ಹೊಲ ಸಾಕಷ್ಟು ಬೆಳೆದಿದ್ದು. ಹಾಂ ರೀ, 10 ದನ ಎತ್ತು, ಆಮೇಲೆ ಕಾಗರ್ ದನ, ಎಮ್ಮಿ, ಆಕಳ ಒಂದು 30 ದನ ಹಾಕಿದ್ವು. ದಿನ ಸಗಣಿ ಗೊಬ್ಬರ ಒಂದು 30 ದನ ಇರ್ತಿದ್ವು. ನಮ್ಮ ಅಲ್ಲಿ ನಮ್ಮ ಅಲ್ಲಿ ಕಟ್ತಿರ್ತಾವ, ಅಲ್ಲಿ ಇಲ್ಲಿ ಕಟ್ತಿದ್ದಿಲ್ಲ. ಅಲ್ಲಿ ತೋಟದಾಗ ಇದಕ್ಕಿನ್ನ ದೊಡ್ಡದೈತೆ. 30 ದನ ಹಾಲಿನ 10 ಇವು ಎತ್ತು. ಇಲ್ಲಿಲ್ಲ, ಇಲ್ಲಿ ಏನು ಕಟ್ಟಿಲ್ಲ. ಒಂದು 4 ಕೋಣ ಸೋಮವಾರ ದಿನ ನಾವು ಗಳೆ ಎತ್ತು ಹುಡ್ತಿದ್ದಿಲ್ಲ, ಕೋಣನ ಮುಡೋದು. ಏನೋ ಅವ್ರು ಹೋಗಿ ಅಂದ್ರು ಹೋದ್ರು, ನಾವೇನು ಹೋಗಂತ ಅವ್ರು ಯಾರ್ದು ಸಪ್ರೇಟ್ ಇಲ್ಲ, ಯಾರು ಸಪ್ರೇಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರು ನಾವು ಹೋಗಿ ಅಂದ್ರು ಹೋರಪ್ಪ ಅಂದ್ವಿ. ಅವ್ರು ಸಿಲೆಕ್ಷನ್ ಆಗಿ 1-2 ಸಲ ಹೋದ್ ಕೂಡಲೇ ಅವ್ರಿಗೆ ಇದಾಗಿ ರೊಟ್ಟಿ, ಚಪಾತಿ, ಕೆಂಪು ಚಟ್ನಿ ತಂತವ್ರಪ್ಪ. ನೀವು ಮಾಡಿದ ಕಲ್ಲಾಗ ರುಬ್ತೀನಿ. ರುಬ್ಬಿದ್ದಾರೆ ಟೇಸ್ಟ್ ಅನ್ಸುತ್ತೆ. ಹಿಂಡಿ ಕಲ್ಲಾಗ ಹರಿತೀವಲ್ಲ, ಹಿಂಡಿ ಕಲ್ಲಾಗ ಹರಿದನ ರುಚಿ ಅನ್ಸುತ್ತೆ. ಅದು ಒಂದಿಷ್ಟು ಮೆಣಸಿನ್ಕಾಯಿ. ಎಷ್ಟು ರೊಟ್ಟಿ ಮಾಡ್ತಿದ್ರು ನೀವು? ನಾವು ಅವಾಗ ಅಯ್ಯೋ ಲೆಕ್ಕಿಲ್ಲ, ಜಗ್ ಮಂದಿ ಉಣ್ಣಾರು. ಒಂದು ದೊಡ್ಡದೊಂದು ಪುಟ್ಟಿ ಮಾಡ್ತಿದ್ವಿ. ಈಗ ರೊಟ್ಟಿ ಏನು ಎಣಿಸ್ತಿದ್ದಿಲ್ಲ. ಆ ರೊಟ್ಟಿ ಎಣಿಸ್ಬಾರ್ದಂತ ಬೈತಿದ್ರು. ರೊಟ್ಟಿ ಎಣಿಸ್ಬಾರ್ದು, ಒಂದು ಇಂಥ ಪುಟ್ಟಿ ದೊಡ್ಡದ ಇಂಥ ಎಣ್ಣೆ ಪುಟ್ಟಿ ಹಾಕ್ಸಿದ್ರ 4 ದಿನ 3 ದಿನ ದೊಡ್ಡದೊಂದು. ಒಣ ರೊಟ್ಟಿ ಮಾಡಿಟ್ರಿ, ಯಾವಾಗ ಮಾಡಿಟ್ರಿ? ಆಮೇಲೆ ಇವ್ರ ಕಲಾಗ ನೀನು ಮಾಡಿದ್ರೇನ್ರಿ? ಜೋಳ ಮುಚ್ಚ ಹೊಡೆಯೋದು ಕಲಾಗ ಎಳ್ಳಮಾಸಿ ಬೇಕು. ಸಂಗಟಿ ಮಾಡ್ಕೊಂತ ತಿನ್ನೋದು, ಒಣ ರೊಟ್ಟಿ ತಿನ್ನೋದು ಗೊತ್ತಿಲ್ಲ. ಯಾವಾಗ ಒಂದ್ಸಾರಿ. ಹಾಂ ರೀ, ಬಟ್ ಇವಾಗ ಅನ್ನ ಇಲ್ಲಾರ್ದು ಏನೇ ಬೇರೆದಿಲ್ಲ ಫುಡ್ ಅನ್ನಂಗೈತಿ. ನೀವು ಊರಿಗೆ ಹೋದ್ರೆ ಚಟ್ನಿ ಮಾಡಿಸ್ಕೊಂಬರ್ರಿ, ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ವಿ ಹಾಕಿ ಕೊಡು. ಅಜ್ಜಿ ಬಂದಾನ ಅಲ್ಲ, ಈಗ ನಾಳೆ ಹೋಗ್ತಾನೆ. ಎಲ್ಲ ಮಾಡ್ತೀವಿ, ಟೊಮಾಟೊ ಚಟ್ನಿ, ಕೆಂಪು ಚಟ್ನಿ, ಮತ್ತೆ ಏನು ಅಲ್ಲ ಈಗ ಮಿಕ್ಸಿ ಕಲ್ಲ ಒಳಗೆ ಜಜ್ಜಿದ್ದು ಟೇಸ್ಟ್ ಅನ್ಸುತ್ತೆ. ಅದು ಈ ಮಿಕ್ಸಿ ಮಾಡಿದ್ದು ಕಟ್ ಆಗುತ್ತಪ್ಪ ಅದು. ಇದು ಯಾಕಂದ್ರೆ ಹಿಂಗೆ ಕಲ್ಲು ತಿಕ್ಕಿ ಬಿಡ್ತೈತಲ್ಲ, ಇದು ಟೇಸ್ಟ್ ಅನ್ಸುತ್ತೆ, ಹೊಟ್ಟೆಗೇನೋ ಆರೋಗ್ಯ ಆಗುತ್ತೆ. ಇದು ಹಳೆ ಕಾಲದ ನೋಡ್ರಿ, ಅವಾಗಿಂದ ಅವಾಗ ಟ್ರೆಜರಿ
ದುಡ್ಡು ಬಂಗಾರ ಎಲ್ಲ ಇದ್ರಾಗ. ಹಾಂ ರೀ ನಾವು ಹಳೆ ಕಾಲ ನೋಡ್ತಿದ್ವಿ. ಹಾಂ ರೀ ಹೌದು ರೀ ಲಾಕರ್. ಅಮರ ತೋರಿಸ್ತಾರ. ಹಾಂ ರೀ ತೋರ್ಲಿ ಮಾತಾಡ್ತೀರಿ. ಹಾಂ ರೀ ಇದ್ರೊಳಗೆ ರೊಕ್ಕ ಇಡೋರು ಅವಾಗಿನ ಕಾಲದಾಗ. ಎಲ್ಲಿಗಾರ ಹೋದ್ರೆ ಇಲ್ಲಿ ಐತಿ ನೋಡಿ 100 ನೋಟು. ಬೇರೆ ಊರಿಗೆ ಹೋದಾಗ ಏನಾರ ತರಕ್ಕೆ ಹೋದ್ರೆ ಇದ್ರೊಳಗೆ ಇಟ್ಕೊಂಡು ಯಾರು ಬಡಿತಾರ ಕಸ್ಕೊಂತಾರ ಅನ್ನೋದು. ಈಗ ಅವಾಗ ಎಲ್ಲಿ ಬ್ಯಾಂಕ್ ಹೋಗ್ಬೇಕು ಆ ಅಜ್ಜಾರು ಇವನ್ನ ಇದ್ರ ರೊಕ್ಕ ಇಟ್ಕೊಂಡು ನಡಕಟ್ಕೊಂಡು ಮೇಲೆ ಹೊಲಿ ಉಟ್ಕೊಂಡ್ಬಿಟ್ರ ಅಂತ. ಇದಕ್ಕೆ ಹಮ್ಮನಿ ಅಂತಾರ. ಇದು ಇವೆಲ್ಲ ಮೊದ್ಲಾಗಿನ ಹೋಗೋದಿಲ್ಲ. ಮೊದ್ಲಾಗಿನ ಹಂಗದ ನೋಡಿ ಅದಾಗ ಇಟ್ಬಿಟ್ಟಿರ್ತೀವಿ. ನಮ್ಗೆ ಯಾಕೆ ಬೇಕು ಇವೆಲ್ಲ ರೊಕ್ಕ ಇಡು. ಇದಕ್ಕೆ ಹಮ್ಮನಿ ಅನ್ನೋರು ಹೇಳ್ತಿದ್ರು ಅವರು. ಹಾಂ ಅವ 100 ನೋಟು 1000 ನೋಟು ಇಲ್ಲಿ ಬರ್ಬೇಕ್ರಿ ಅವಾಗ. ಹಾಂ 100 ಅನ್ನೋದು ದೊಡ್ಡದು. ಹಾಂ 50 ಐತಿಲ್ಲ ತಮ್ಮ, ಬರೀ 100 ಅಷ್ಟೇ ಇದ್ವು. ಏನು ಇಲ್ರಿ ಅವು ಸಾಮಾನ್ಯ ಎಲ್ಲಿ ಎಲ್ಲ ಕೆಟ್ಟಾಯ್ತು ಬಿಡ್ರಿ ಅದು. ಇದ್ರಾಗ ಏನೂ ಇಡೋದಲ್ರಿ. ಏನು ಇಡಬೇಡ್ರಿ ಅಂತೀನಿ ಅಂತ ಬಿಡ್ತಾರೆ ನೋಡಿ. ಇಂಥವೆಲ್ಲ ಇಡಬೇಡ್ರಿ ಅಂದ್ರೆ ಇದ್ರ ಹ್ಞೂ ಎಲ್ಲ ಇಡಬೇಡ್ರಿ ಅಂತ ಹೇಳ್ತೀನಿ. ಸೀರೆಗಿರಿ ಇವೆಲ್ಲ ಇದ್ರೊಳಗೆ ದುಡ್ಡು ಇಡವು. ಇಲ್ಲಿ ಒಂದು ಓಪನ್ ಐತಿ ಹಿಂಗೆ ಒಳಗೆ. ಇಲ್ಲಿ ಒಳಗೊಂದು ಐತಿ. ಒಳಗೊಂದು ಐತಿ. ಅದಕ್ಕೊಂದು ವಂಕಿ ಮಾಡ್ರು. ಆ ವಂಕಿ ತೊಗೊಂಡು ಹಿಂಗೆ ಎಳ್ಕೊಳವ್ರು ಅವನ್ನ. ಇದ್ರ ಒಳಗೊಂದು ಐತಿ. ಅದಕ್ಕೆ ಇದ್ರದ್ರಿ ತಂತಿ ಅದು ಕೈ ಹೋಗೋದಿಲ್ಲಲ್ಲ. ಅದ್ರೊಳಗೆ ವಂಕಿ ತೊಗೊಂಡು ಹಿಂಗೆ ಹೇಳ್ಕೊಳ್ಳೋರು ಅವನ್ನ. ಬಂಗಾರ ಸಾಮಾನು ಇಟ್ಟರೆ. ಕುಂಬಾರ್ ಅವರ ಹಳೆಯ ಮನೆ ಒಂದು 74-75 ವರ್ಷ ಹಳೆಯ ಮನೆನ ಇವತ್ತು ನಾವು ನೋಡ್ಕೊಂಬಂದಿಲ್ಲ. ನನಗೂ ಫಸ್ಟ್ ಟೈಮ್ ಇದು. ಇಂಥ ಹಳೆ ಮನೇನ ಯಾವತ್ತು ನಾನು ನೋಡಿದ್ದೀನಿ, ಬಟ್ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರಲಿಲ್ಲ. ಹಂಗಂತೆ ಲಿಂಗಪ್ಪ ಅವರು ಮತ್ತು ರಾಜು ಅವರು ಅಂಕಲ್ ಅವರೆಲ್ಲ ಮಾಹಿತಿ ಕೊಟ್ಟರು. ತುಂಬ ಖುಷಿ ಆಯ್ತು ನನಗೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ತುಂಬ ಥ್ಯಾಂಕ್ ಯು. ನಮಸ್ಕಾರ. ಬರ್ತೀರಿ. ನಮಸ್ಕಾರ ರೀ. ಬಾಯ್. ನಿನ್ನ ಹೆಸರು? ಅರುಣ್. ಅನಿಲ್. ಬರ್ತೀನಿ ರೀ ಅಮರ ಬರ್ತೀನಿ ರೀ.